ಸಿನಿಮಾ ರಂಗದಲ್ಲಿ ಹೀರೋ ಆಗಿ ಗುರುತಿಸಿಕೊಂಡಂಥ ದರ್ಶನ್ ಅವರು ನಿಜ ಜೀವನದಲ್ಲಿ ವಿಲನ್ ಆದರು ಅಂತ ಅನ್ಸುತ್ತೆ. ಇದು ನಿಜವಾ ಅಥವಾ ಸುಳ್ಳ ಅಥವಾ ಕನಸ ಅಥವಾ ನಾವು ಕನಸಲ್ಲಿ ಏನಾರ ಟಿ ವಿಲಿ ಸುದ್ದಿಗಳನ್ನು ನೋಡ್ತಿದ್ದೀವ, ಈ ಥರದ ಸಿಕ್ಕಾಪಟ್ಟೆ ಗೊಂದಲದಲ್ಲೇ ನಾವಿದ್ದೀವಿ ಮತ್ತು ಸಾಕಷ್ಟು ಜನ ಅಭಿಮಾನಿಗಳಿದ್ದಾರೆ. ದರ್ಶನ್ ಸರು ಮನುಷ್ಯರು, ಭಾವನೆಗಳಿರುವಂಥ ಮನುಷ್ಯರು ಮತ್ತು ನನ್ನ ನಿಮ್ಮ ಹಾಗೆ ಎಲ್ಲರ ಹಾಗೆ ಅವರೊಬ್ಬರು ಮನುಷ್ಯರೇ. ಅವ್ರಿಗೂ ಕೋಪ ಬರುತ್ತೆ, ತಾಪ ಆಗುತ್ತೆ, ಏನೋ ಸಣ್ಣ ಪುಟ್ಟ ವಿಷಯಗಳಿಗೆ ಬೇರೆ ಥರದ ರಿಯಾಕ್ಟ್ ಮಾಡೋ ಸಹಜ ಅದು. ಕಾನೂನಾತ್ಮಕವಾಗಿ ಇದು ಪ್ರೂವ್ ಆದರೆ ತಪ್ಪು ಅಂತ ಇವರೇ ಮಾಡಿದ್ದು ಅನ್ನೋದಾದರೆ ಇದು ತಪ್ಪೇ ಖಂಡಿತ. ಒಬ್ಬ ಸ್ಟಾರ್ ನಟನಾದಂಥ ದರ್ಶನ್ ಅವರು 6 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿದ್ದಾರೆ. ಅವರು ಈ ಕೃತ್ಯ ಮಾಡಿದ್ದಾರೆ ಅಂತ ನಿಮ್ಗೆ ಅನಿಸುತ್ತಾ? ಮೊದಲನೇದಾಗಿ ತನಿಖೆಯಲ್ಲಿ ಇರಬೇಕಾದ್ರೆ ಯಾವ ಸ್ಟೇಟ್ಮೆಂಟ್ನ ಕೊಡಬಾರ್ದು ಮೊದಲನೇದಾಗಿ. ಸೊ ಕಾನೂನು ತನ್ನ ಕಾರ್ಯನ ಮಾಡುತ್ತೆ ಮತ್ತು ತಪ್ಪು ಆಗಿದ್ದೇ ಆದಲ್ಲಿ 100% ಕಾನೂನುಬದ್ಧವಾಗಿ ಶಿಕ್ಷೆ ಆಗೇ ಆಗುತ್ತೆ. ಇದು ಸತ್ಯ. ಯಾಕಂದರೆ ಬಹುದೊಡ್ಡ ರಾಜಕಾರಣಿಗಳೇ ಕಾನೂನಿಂದ ತಪ್ಪಿಸ್ಕೊಳ್ಳೋಕ್ಕಾಗಿಲ್ಲ. ಯಾಕಂದರೆ ಜೈಲು ಸೇರಿದ ನಾಯಕರು ಇದ್ದಾರೆ, ಜೈಲಲ್ಲಿ ಕೂತು ಊಟ ಮಾಡಿದ ರಾಜಕಾರಣಿ ನಾಯಕರು ಇದ್ದಾರೆ. ಕಾನೂನು ನೋಡ್ಕೊಳ್ಳುತ್ತೆ, ಕಾನೂನು ತೀರ್ಪು ಕೊಡುತ್ತೆ. ತೀರ್ಪು ಕೊಟ್ಟ ಮೇಲೆ ಇದು ಎಷ್ಟು ಸತ್ಯಾಸತ್ಯತೆಗಳನ್ನು ನೋಡ್ಬೋದು ಮೊದಲನೇದಾಗಿ. ಮತ್ತು ಇನ್ನೊಂದೇನೆಂದರೆ ನಾನು ಹೇಳೋಕ್ಕೆ, ಫ್ರೀಡಮ್ ಆಫ್ ಅಂದರೆ ಪ್ರಜಾಪ್ರಭುತ್ವ, ಇದು ಡೆಮೊಕ್ರೆಟಿಕ್ ಕಂಟ್ರಿ. ಸೊ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂತಹ ಒಂದಷ್ಟು ಫ್ರೀಡಮ್ ಆಗಿ ಮಾತಾಡುವ ಒಂದು ಅವಕಾಶ ಇದೆ ಈ ದೇಶದಲ್ಲಿ. ಸೊ ಹಾಗಾಗಿ ಆ ಒಂದು ಉದ್ದೇಶದಿಂದ ನಾನು ಹೇಳ್ತಾ ಇರೋದೇನೆಂದರೆ, ಮೊದಲನೇದಾಗಿ ದರ್ಶನ್ ಸರ್ ಬಗ್ಗೆ ನನಗೆ ತುಂಬ ಪ್ರೀತಿ ಇದೆ. ಎಷ್ಟು ಪ್ರೀತಿ ಅಂದರೆ, ಅವರು ಗೆಳೆಯರಿಗಾಗಿ ಮಾಡುವಂತಹ ಗಟ್ಟಿ ನಿಲುವು ಮತ್ತು ಹಿಂದೆ ಬೆನ್ನೆಲುಬಾಗಿ ನಿಲ್ಲುವಂತಹ ಒಂದು ಸಂದರ್ಭಗಳು. ಸೊ ಆ ಥರದ ಒಂದು ಹ್ಯುಮ್ಯಾನಿಟಿ ನನಗೆ ತುಂಬ ಇಷ್ಟ ಅವರಿಂದ. ಮತ್ತು ಪ್ರಾಣಿಗಳನ್ನು ಪ್ರೀತಿಸೋದು ಒಂದು ಇದೆಯಲ್ಲ, ಅದು ನನಗೆ ಭಾಳ ಇಷ್ಟ. ಆದರೆ ಈ ಸುದ್ದಿ ನಾನು ಮಾಧ್ಯಮಗಳಿಂದ ತಿಳ್ಕೊಂಡ ಮೇಲೆ ನಿಜವಾಗ್ಲೂ ಅರಗಿಸ್ಕೊಳ್ಳೋಕ್ಕಾಗ್ತಿಲ್ಲ. ಮೊದಲನೇದಾಗಿ ಇದು ನಿಜವಾ ಅಥವಾ ಸುಳ್ಳ ಅಥವಾ ಕನಸ ಅಥವಾ ನಾವು ಕನಸಲ್ಲಿ ಏನಾರ ಟಿ ವಿಲಿ ಸುದ್ದಿಗಳನ್ನು ನೋಡ್ತಿದ್ದೀವ, ಈ ಥರದ ಸಿಕ್ಕಾಪಟ್ಟೆ ಗೊಂದಲದಲ್ಲೇ ನಾವಿದ್ದೀವಿ ಮತ್ತು ಸಾಕಷ್ಟು ಜನ ಅಭಿಮಾನಿಗಳಿದ್ದಾರೆ. ನನ್ನ ಅನಿಸಿಕೆ ಏನಂದರೆ, ನಾನು ಒಂದು ಸಂದೇಶನ ಕೊಡ್ತೀನಿ. ಜನರ ಹೃದಯದಲ್ಲಿ, ಅಂದರೆ 148 ಕೋಟಿ ಜನಸಂಖ್ಯೆ ಇರುವಂಥ ಭಾರತದಲ್ಲಿ ಮತ್ತು 7.5 ಕೋಟಿ ಜನಸಂಖ್ಯೆ ಇರುವಂಥ ಕರ್ನಾಟಕದಲ್ಲಿ ಪ್ರತಿಯೊಬ್ಬರಿಗೂ ಜನರ ಹೃದಯದಲ್ಲಿ ನೆಲೆಸುವಂಥ ಸ್ಥಾನ ಸಿಗೋದೇ ಇಲ್ಲ. ಅದು ಸಿಕ್ಕಿದೆ ಅಂದರೆ ತುಂಬ ಅದೃಷ್ಟ ಮಾಡಿರ್ಬೇಕು ಮೊದಲನೇದಾಗಿ. ಸೊ ಅಂಥ ಅವಕಾಶಗಳು ಜನಮಾನಸದ ವ್ಯಕ್ತಿಗಳಿಗೆ ಸಿಕ್ಕಾಗ ನಾವು ಫಸ್ಟ್ ಆಫ್ ಆಲ್ ನಾನು ಏನು ಹೇಳ್ತೀನಿ ಅಂದರೆ, ಜನಮಾನಸದ ವ್ಯಕ್ತಿಗಳು ಯಾವತ್ತೂ ನಮಗೆ ಆದಂಥ ಒಂದು ಪರ್ಸ್ನಲ್ ಕೆಲಸಗಳಿರ್ತವೆ, ಪರ್ಸ್ನಲ್ ಬದುಕಿರ್ತದೆ, ಒಂದಷ್ಟು ವ್ಯಕ್ತಿಗತವಾದಂಥ ಬದುಕಿರ್ತದೆ. ಅದರಲ್ಲಿ ಯಾರೂ ಇನ್ವಾಲ್ವ್ ಆಗಬಾರ್ದು, ಅದು ನಾವು ಒಪ್ತೇವೆ. ಆದರೆ ಜನಮಾನಸದ ವ್ಯಕ್ತಿಗಳು ಪರ್ಸ್ನಲ್ಗಿಂತ ಜನರ ಬದುಕೆ ನಿಮ್ಮದಾಗಿರ್ತದೆ, ಜನರ ದೃಷ್ಟಿಕೋನವೇ ನಿಮ್ಮ ಮಾರ್ಗ ಆಗಿರ್ತದೆ. ಸೊ ಹಾಗಾಗಿ ನನ್ನ ಅನಿಸಿಕೆ ಏನಂದರೆ, ಜನರ ಬದುಕು ಮತ್ತು ಜನರ ದೃಷ್ಟಿಕೋನಕ್ಕೆ ತಕ್ಕಂತೆ ನಾವು ಭಾಳ ಅರಿವಿನ ಪ್ರಜ್ಞೆ ಇಟ್ಕೊಂಡು ಹೆಜ್ಜೆ ಇಡಬೇಕು ಅಂತ ನಾನು ಭಾವಿಸ್ತೇನೆ. ಪ್ರಾಣಿ ಪ್ರಿಯರಾದಂತಹ ದರ್ಶನ್ ಅವರು ಈ ಥರ ಕೃತ್ಯ ಮಾಡೋದಕ್ಕೆ ಅವರಿಗೆ ಹೇಗೆ ಅನಿಸ್ತು, ಅಥವಾ ಏನು ಮನಸ್ಥಿತಿಯಲ್ಲಿ ಮಾಡಿದರು ಅಂತ ಅನಿಸುತ್ತೆ? ನೋಡಿ, ಮನಸ್ಥಿತಿಗಳು ನೋಡಿ, ನಾವು ಈಗ ಯಾರೋ ಮಹಾತ್ಮರು ಇರ್ತಾರೆ, ಮಹಾತ್ಮರು ಕಣ್ಣೀರು ಹಾಕಿರ್ತಾರೆ. ಈ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿರ್ತಕ್ಕಂಥ ಎಷ್ಟೋ ಜನ ಮಹಾತ್ಮರು ವ್ಯಕ್ತಿಗತವಾಗಿ ಒಳಗಡೆ ಸಾಕಷ್ಟು ಕಣ್ಣೀರು ಹಾಕಿದ್ದಿದೆ. ಸೊ ಆ ಕಣ್ಣೀರು ಕಾರಣಗಳೇನು ಮತ್ತು ಈ ಥರ ಆಗೋದಕ್ಕೆ ಕಾರಣಗಳೇನು ಅನ್ನೋದಕ್ಕಿಂತ ಹೆಚ್ಚಾಗಿ ದರ್ಶನ್ ಸರು ಮನುಷ್ಯರು, ಭಾವನೆಗಳಿರುವಂಥ ಮನುಷ್ಯರು ಮತ್ತು ನನ್ನ ನಿಮ್ಮ ಹಾಗೆ ಎಲ್ಲರ ಹಾಗೆ ಅವರೊಬ್ಬರು ಮನುಷ್ಯರೇ. ಅವ್ರಿಗೂ ಕೋಪ ಬರುತ್ತೆ, ತಾಪ ಆಗುತ್ತೆ, ಏನೋ ಸಣ್ಣ ಪುಟ್ಟ ವಿಷಯಗಳಿಗೆ ಬೇರೆ ಥರದ ರಿಯಾಕ್ಟ್ ಮಾಡೋ ಸಹಜ ಅದು. ಸೊ ಹಾಗಾಗಿ ಇದು ಯಾಕೆ ಬಂತು, ಏನು ಬಂತು ಅಂತಂದರೆ, ಮನುಷ್ಯ ಕೋಪನೇ ಮಾಡ್ಕೊಳ್ಬಾರ್ದು ಅಂದರೆ ಭಾಳ ಕಷ್ಟ, ನಗಲೇಬಾರ್ದು ಅಂದರೆ ಭಾಳ ಕಷ್ಟ, ಅಳ್ಳೇಬಾರ್ದು ಅಂದರೆ ಭಾಳ ಕಷ್ಟ. ಸೊ ಆ ನಿಟ್ಟಿನಲ್ಲಿ ನಾನು ಇದು ತಪ್ಪು ಅಂತ ಪ್ರೂವ್ ಆದರೆ 100% ಇದು ತಪ್ಪೇ. ಕಾನೂನಾತ್ಮಕವಾಗಿ ಇದು ಪ್ರೂವ್ ಆದರೆ ತಪ್ಪು ಅಂತ ಇವರೇ ಮಾಡಿದ್ದು ಅನ್ನೋದಾದರೆ ಇದು ತಪ್ಪೇ ಖಂಡಿತ. ಸೊ ನಮ್ಮಪ್ಪ ತಪ್ಪು ಮಾಡಿದ್ರು ನಾನು ತಪ್ಪು ಅಂತಲೇ ಹೇಳಬೇಕು. ಬಿಕಾಸ್ ಆಫ್ ತಪ್ಪು ಅಂತ ಹೇಳಬೇಕು, ಒಳ್ಳೇದನ್ನ ಒಳ್ಳೇದಂತ ಹೇಳಬೇಕು. ಬಟ್ ನಾನಿಲ್ಲಿ ಕೊರಗ್ತಿರೋದೇನೆಂದರೆ,
ದರ್ಶನ್ ಸರ್ ಈ ಥರ ಸುದ್ದಿ ಕೇಳಿ ನಮ್ಗೆ ಅರಗಿಸ್ಕೊಳಕ್ಕಾಗ್ತಿಲ್ಲ. ಮೊದಲನೇದಾಗಿ ಯಾಕೆ ಇದು ಈ ಥರ ಸುದ್ದಿ ಬಂತಲ್ಲ, ಚಲನಚಿತ್ರರಂಗದಲ್ಲಿ ಅವ್ರದ್ದೇ ಆದಂಥ ದೊಡ್ಡ ಸ್ಥಾನ ಇತ್ತು, ಮತ್ತು ಅವ್ರ ಸಿನಿಮಾಗಳ ಮೂಲಕ ಅವರಿಂದ ಎಷ್ಟೋ ಜನ ಟೆಕ್ನಿಷಿಯನ್ಸ್ ಆಗಲಿ, ಕ್ಯಾಮ್ರಾಮ್ಯಾನ್ ಆಗಲಿ, ಕ್ಯಾಮ್ರಾ ಡಿಪಾರ್ಟ್ಮೆಂಟು, ಡೈರೆಕ್ಟರ್ಸು, ಆರ್ಟಿಸ್ಟ್ಗಳು, ಎಷ್ಟೋ ಜನ ಕುಟುಂಬಗಳು ನಡೀತಿದ್ವು. ಅವ್ರ ಸಿನಿಮಾ ಒಂದು ಮಾಡ್ತಿದ್ದಾರೆ ಅಂದರೆ ಒಂದು 100-120 ದಿನಗಳು ಕೆಲಸ ಸಿಗ್ತಿತ್ತು, ಕುಟುಂಬಗಳು ನಡೀತಿದ್ವು. ಸೊ ಅಂಥ ವ್ಯಕ್ತಿ ಈ ಥರದ್ದು ಸುದ್ದಿ ಕೇಳಿ ನಮ್ಗೆ ಅರಗಿಸ್ಕೊಳಕ್ಕಾಗ್ತಿಲ್ಲ. ಮೊದಲನೇದಾಗಿ ನಾನು ಒಂದೇ ರಿಕ್ವೆಸ್ಟ್ ಮಾಡೋದು, ಜನಮಾನಸದ ವ್ಯಕ್ತಿಗಳು ಯಾವತ್ತೂ ಭಾಳ ಪ್ರಜ್ಞಾಪೂರ್ವಕವಾಗಿ ಹೆಜ್ಜೆ ಇಡೋಣ. ಇದು ನಮ್ಮ ಬದುಕಲ್ಲ, ಜನರ ಬದುಕು. ಸಿನಿಮಾ ರಂಗದಲ್ಲಿ ಹೀರೋ ಆಗಿ ಗುರುತಿಸಿಕೊಂಡಂಥ ದರ್ಶನ್ ಅವರು ನಿಜ ಜೀವನದಲ್ಲಿ ವಿಲನ್ ಆದರು ಅಂತ ಅನಿಸುತ್ತೆ. ಮನುಷ್ಯರು ತಮ್ಮ ಹೃದಯಾಂತರಾಳದಲ್ಲಿ ನಿಜವಾಗ್ಲೂ ಒಳ್ಳೆಯವರೇ. ಇದು ನಾನು ಹೇಳಿದ್ದಲ್ಲ, ಗಾಂಧಿ ಹೇಳಿದ್ದು, ಮಹಾತ್ಮ ಗಾಂಧೀಜಿಯವರು. ಒಂದು ಕಡೆ ಹೇಳ್ತಾರೆ, ಮನುಷ್ಯರು ತಮ್ಮ ಹೃದಯಾಂತರಾಳದಲ್ಲಿ ನಿಜವಾಗ್ಲೂ ಒಳ್ಳೆಯವರೇ. ಮತ್ತು ಇನ್ನೊಂದು, ಮನುಷ್ಯರು ಮೂಲತಃ ಒಳ್ಳೆಯವರು, ಅವರಲ್ಲಿ ದೈವಿ ಗುಣಗಳಿದೆ ಎಂಬುದು ನಿಜ ಅಲ್ವೇ ಅಂತ ಇದು ಮಹಾತ್ಮ ಗಾಂಧೀಜಿ ಹೇಳ್ತಾರೆ. ಆ್ಯನ್ ಫ್ರ್ಯಾಂಕ್ ಅಂತ ಒಬ್ಬ, ಅಂದರೆ ಹಿಟ್ಲರ್ನ ಕಾಲಘಟ್ಟದಲ್ಲಿ ಒಬ್ಬರು ಇರ್ತಾರೆ, ಆ್ಯನ್ ಫ್ರ್ಯಾಂಕ್ ಅಂತ ಒಂದು ಹುಡುಗಿ. ಅದು ಆ್ಯನ್ ಫ್ರ್ಯಾಂಕಲ್ಲಿ ಡೈರಿ ಓದ್ರೆ ಗೊತ್ತಾಗುತ್ತೆ. ಅವಳು ಒಂದು ಕಡೆ ಹೇಳ್ತಾಳೆ, ಅಂದರೆ ಹಿಟ್ಲರ್ನ ಅಷ್ಟು ಕೃತ್ಯವನ್ನು ನೋಡಿ ಕೂಡ ಅವಳು ಕೊನೆಯದಾಗ ಡೈರಿಲಿ ಬರೆಯೋದೇನು ಗೊತ್ತಾ, ಮನುಷ್ಯರು ಮೂಲತಃ ಒಳ್ಳೆಯವರು ಅಂತ. ಮನುಷ್ಯ ಒಳ್ಳೆಯವನೇ. ಸಂದರ್ಭಗಳು, ಸಮಯಗಳು ನಮ್ಮನ್ನು ಬದಲಾವಣೆ ಮಾಡ್ತದೆ. ಅದನ್ನು ಒಂದಷ್ಟು ಕೋಪಕ್ಕೆ ನಮ್ಮ ಬುದ್ಧಿಯನ್ನು ಕೊಡದೆ ಪ್ರಜ್ಞಾಪೂರ್ವಕವಾಗಿ ಯೋಚನೆ ಮಾಡಿದಾಗ 100% ಭಾಳ ಸರಿಯಾದ ದಾರಿಲಿ ಸಾಕ್ತೀವಿ ಅಂತ ನನ್ನ ಅನಿಸಿಕೆ ಇದು. ಯಾರಿಗೂ ನಾನು ಗೈಡ್ ಮಾಡೋಕ್ಕೆ ಬಂದಿಲ್ಲ ಇಲ್ಲಿ. ಮತ್ತು ಇನ್ನೊಂದು, ಇವ್ರು ಕೆಟ್ಟವರು, ಇವ್ರು ಭಾಳ ಒಳ್ಳೆಯವರು, ಇವರು ಮಾಡಿದ್ದು ಹಿಂಗೆ ಅಂತ ನಾನು ಗೈಡ್ ಮಾಡೋಕ್ಕೆ ಬಂದಿಲ್ಲ. ಸೊ ನನ್ನ ಅನಿಸಿಕೆ, ಮನದಾಳದ ಮಾತು. ಬಿಕಾಸ್ ಆಫ್ ಈ ದೇಶ ಪ್ರಜಾಪ್ರಭುತ್ವ ದೇಶ, ಇಲ್ಲಿ ಎಲ್ಲರಿಗೂ ಸ್ವಾತಂತ್ರ್ಯ ಇದೆ, ವಾಕ್ ಸ್ವಾತಂತ್ರ್ಯ. ಸೊ ನೀವು ನನ್ನನ್ನು ಕೇಳಿದಾಗ ನನ್ನ ಅನಿಸಿಕೆ ಇದು. ಬೀಟ್ ಪ್ಲಸ್ ಕರ್ನಾಟಕ.